ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಗೈಸ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಇವತ್ತು ಹಬ್ಬ, ತುಳಸಿ ಹಬ್ಬ ಇದೆ. ಸೊ ಪ್ರತಿಯೊಬ್ಬರೂ ಕೂಡ ಹಬ್ಬನ ಆಚರಿಸ್ತಾ ಇರ್ತೀರ. ಸೊ ಹಬ್ಬನ ಈವ್ನಿಂಗು, ತುಳಸಿ ಹಬ್ಬ ಪೂಜೆನ ಈವ್ನಿಂಗ್ ಮಾಡೋದು ಟೈಮಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಗೋಧೂಳಿ ಟೈಮಲ್ಲಿ ಪೂಜೆನ ಮಾಡಬೇಕು. ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಏನು ಪೂಜೆನೇ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಇದೇ ಫಸ್ಟ್ ನನ್ನ ಪೂಜೆ ವ್ಲಾಗ್. 1.5 ಇಯರ್ ಆಗಿದೆ. ಸೊ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ. ಮೊನ್ನೆ ಹಾಲುಕ್ಸಿದ ದಿವಸ ಮಾಡಿದ್ದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಸೊ ತುಂಬ ವಿವರಣೆ ಕೊಡೋದು ಬೇಕಿಲ್ಲ ಈ ಹಬ್ಬದ ಬಗ್ಗೆ, ಯಾಕಂದರೆ ನನ್ನ ಹಳೆ ವ್ಲಾಗಲ್ಲಿ ನಿಮಗೆ ತಿಳಿಸಿದ್ದೀನಿ ಆಲ್ಮೋಸ್ಟ್ ತುಳಸಿ ಹಬ್ಬ ಅಂದರೆ ಏನು, ಯಾವ ಟೈಮಲ್ಲಿ ಮಾಡಬೇಕು. ತುಳಸಿ ಮದುವೆ ಇದು ಇವತ್ತಿನ ದಿನ, ತುಳಸಿಗೆ ಮದುವೆ ಆಗಿದ್ದ ದಿವಸ ಇದು. ಸೊ ಲೆಟ್ಸ್ ಗೋ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಲೋ ಗೈಸ್, ನಮ್ಮ ಮನೆಗೆ ಡ್ರೋನ್ ಬಂದೈತೆ. DJ, my mini 4 is landing over there. ನೋಡಿ, ಇವತ್ತು ಭಾನುವಾರದ ವ್ಲಾಗ್ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ 1 ಡೇ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ತುಳಸಿ ಹಬ್ಬ ಭಾನುವಾರ ಸಂಜೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ತುಳಸಿ ಹಬ್ಬನ ಸಂಜೆನ ಸೆಲೆಬ್ರೇಷನ್ ಮಾಡಬೇಕು. ಯಾಕೆ ಅಂದರೆ ಟೈಮ್ ತುಂಬಾ ಚೆನ್ನಾಗಿದೆ. ಯಾವಾಗೂ ಅಷ್ಟೇ ಸಂಜೆ ಟೈಮ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗೋಧೂಳಿ ಟೈಮಲ್ಲಿ ಮಾಡ್ತಾಯಿದ್ದೀನಿ. 6 to 7 ಒಳಗಡೆ ಪೂಜೆನ ಮಾಡಿದ್ರೆ ತುಂಬ ಟೈಮ್ ಚೆನ್ನಾಗಿದೆ ಅಂತ. ಸೊ ಅಮ್ಮ ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಹೊರಗಡೆ ಪೂಜೆಗೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಈ ಪೂಜೆ ವ್ಲಾಗ್ ಶೂಟ್ ಮಾಡೋಕ್ಕೆ ಕಾರಣ, ಅಮ್ಮ ಒತ್ತಾಯಪೂರ್ವಕವಾಗಿ ನನ್ನ ಕೈಲಿ ಇವತ್ತಿನ ಹಬ್ಬನ ಮಾಡಿಸ್ತಾ ಇದ್ದಾರೆ. ಸೊ ಅಮ್ಮನ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕಲ್ವ. ಅಮ್ಮಂದು ಒಂದೇ, ಇಷ್ಟೆಲ್ಲ ಮಾಡ್ತಿದ್ದವಳು ಇವಾಗ ದಿಢೀರಂತ ಎಲ್ಲ ಬಿಟ್ಬಿಟ್ಟಿದ್ದೀನಲ್ವ. ಎಲ್ಲೋ ನೀನು ಬಿಟ್ಟರೆ ನಿನ್ನ ಮನೆ ಹಾಗೇ ಅಭ್ಯಾಸ ಆಗಿಬಿಡುತ್ತೆ. ಮನೇಲಿ ಮಕ್ಕಳು ಅವರಿಗೋಸ್ಕರ ಆದರೂ ನಾವೆಲ್ಲನೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಬಟ್ ಆದರೂ ಮನೇಲಿ ದೇವ್ರ ಮನೆ ಪೂಜೆ ಅಮ್ಮನೇ ಮಾಡ್ತಾಯಿದ್ದಾರೆ. ಎಲ್ಲೋ ನನಗೆ ಸಿಟ್ಟಿದೆ, ಇನ್ನೂ ಕೋಪ ನನ್ನಲ್ಲಿ ಇಳಿದಿಲ್ಲ. ನಾನೊಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ನನಗೆ ಸಮಾಧಾನ ಆಗೋವರೆಗೂ ಅವ್ರಿಗೆ ನಾನು ಪೂಜೆ ಮಾಡಲ್ಲ. ಸೊ ಅಷ್ಟೇ. ಅಮ್ಮ ಇಲ್ಲಿ ಮಾಡು ಅಂದರು, ಬಟ್ ನಾನು ಮಾಡಿಲ್ಲ. ಅಮ್ಮನೇ ಮಾಡ್ತಾಯಿದ್ದಾರೆ. ಹೊರಗಡೆ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲೋ ಎಲ್ಲ ನಾನೇ ಮರ್ತು ಬಿಡ್ತಿದ್ದೀನೋ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಎಷ್ಟೆಲ್ಲ ಪೂಜೆ ವ್ರತಗಳೆಲ್ಲ ಮಾಡ್ತಿದ್ದವಳು, ಸಡನ್ನಾಗಿ ಬಿಟ್ಟಿರೋದ ಕಾರಣ ನನಗೇ ಎಲ್ಲ ಮರುವಾಗಿಬಿಟ್ಟಿದೆ. ಸೊ ನೋಡಿ, ಇವತ್ತು ಆಲ್ಮೋಸ್ಟ್ ಎಲ್ಲ ನಾಳೆ ಮಾಡ್ತಾಯಿದ್ದಾರೆ, ಮಂಡೇ. ಯಾಕಂದರೆ ಕಾರ್ತಿಕ ಸೋಮವಾರ, 2ನೇ ಸೋಮವಾರನೂ ಕೂಡ ಮಾಡ್ಬೋದು ಅಂತ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ತುಳಸಿ ಹಬ್ಬ ಅಂದರೆ ಏನು ಅಂತೆಲ್ಲ ಡೀಟೇಲಿಂಗು ನಾನು ಹೋದ ವರ್ಷ ಅಲ್ಲ, ಅದ್ರ ಹಿಂದೆ ವರ್ಷ ಮಾಡಿದಾಗ ಡೀಟೇಲಿಂಗಾಗಿ ನಾನು ತಿಳಿಸಿದ್ದೀನಿ ಸ್ಟೋರಿನ. ಸೊ ತುಂಬ ಚೆನ್ನಾಗಿದೆ. ಬಟ್ ಇವತ್ತಿನ ವ್ಲಾಗಲ್ಲಿ ನಾನು ಸ್ಟೋರಿ ಹೇಳ್ತಾ ಇಲ್ಲ. ತುಳಸಿ ಹಬ್ಬ ಅಂದರೆ ಏನು, ಹೊರಗಡೆ ಇಟ್ಟು ಮಾಡಬೇಕಾ, ಒಳಗಿಟ್ಟು ಪೂಜೆ ಮಾಡಬೇಕಾ, ಪೂಜೆ ಮಾಡುವ ವಿಧಿವಿಧಾನಗಳೆಲ್ಲನೂ ಕೂಡ. ಸೊ ತುಳಸಿಗೆ ಇವತ್ತಿನ ದಿವಸ ಮದುವೆ ಆಗಿರೋ ದಿವಸ ಅಂತ. ಆಲ್ಮೋಸ್ಟ್ ಎಲ್ಲರೂ ಒಳಗಿಟ್ಟು ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ತುಳಸಿನ ಒಳಗಿಡಬಾರ್ದು, ಮನೆ ಹೊರಗಡೆನೇ ಇಟ್ಟು ಪೂಜೆ ಮಾಡಬೇಕು. ಚಪ್ರದ ಕೆಳಗೆ ಆ ಅಮ್ಮನಿಗೆ ಇವತ್ತು ಮದುವೆ ಆಗಿರೋ ದಿವಸ ಅಂತ. ಸೊ ನಮಗೂ ಅಷ್ಟೇ ಚಪ್ರ ಹಾಕ್ತೀವಲ್ವ ಮದುವೆಗೆ, ಅರಶಿನ ಚಪ್ರ ಹಾಕೋದ್ರ ತುಂಬಾ ಅರ್ಥಗಳಿದೆ. ಸೊ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಹೋದ ವರ್ಷ ಅಲ್ಲ, ಅದ್ರ ಹಿಂದೆ ವರ್ಷ ವ್ಲಾಗಲ್ಲಿ ತಿಳಿಸಿದ್ದೀನಿ. ಬೇಕಾದಲ್ಲಿ ಅದನ್ನು ಡೀಟೇಲಿಂಗ್ ಬೇಕು ಅಂದಲ್ಲಿ ತಿಳ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಟೋರಿನ ಹೇಳ್ತಾ ಇಲ್ಲ, ನಾರ್ಮಲ್ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಫೈನಲ್ಲಾಗಿ ಎಲ್ಲ ಪೂಜೆ ಎಲ್ಲನೂ ಕೂಡ ಮುಗೀತು. ಇನ್ನೊಂದು ಸಿಹಿ ವಿಷಯ ಏನಂದರೆ, ಇವತ್ತು ನನಗೆ ಈವ್ನಿಂಗು ನೆನ್ನೆ ಕಾಲ್ ಮಾಡಿದರು ಒಬ್ಬರು, ಮಂಡೇ ಈವ್ನಿಂಗು. ಸೊ ತುಂಬ ಖುಷಿ ಆಗ್ತಾಯಿದೆ. ಗೀತಾ ಅಂದ್ಬಿಟ್ಟು ನನ್ನ ವೀವರ್ಸು. ಸೊ ಅವ್ರ ನಂಬರ್ ಕಲೆಕ್ಟ್ ಮಾಡಿರೋದು ಹೇಗೆ ಅಂತ ಹೇಳಿದ್ರೆ ತುಂಬಾ ಶಾಕ್ ಆಗುತ್ತೆ. ಸೊ ಅದು ಯಾವ ಥರ ಅವ್ರು ಕಲೆಕ್ಟ್ ಮಾಡಿದ್ರು ಅಂತ ನಾನು ನಿಮಗೆ ಹೇಳೋದಿಲ್ಲ. ಬಟ್ಟು ತುಂಬ ಖುಷಿ ಆಯಿತು. ಹಾಯ್ ಗೀತಾ, ನೀವು ಅವ್ರ ಹತ್ರ ನಾನು ನಿನ್ನೆ ಮಾತಾಡಿದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಗೀತಾ, ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನೀವು ಇಷ್ಟು ಕಷ್ಟಪಟ್ಟು ನಂಬರ್ ಕಲೆಕ್ಟ್ ಮಾಡಿಕೊಂಡು ನನ್ನ ಧ್ವನಿನ ಕೇಳಬೇಕು, ನನ್ನ ಹತ್ರ ಒಂದು 5 ನಿಮಿಷ ಮಾತಾಡೋಕ್ಕೆ ನೀವು ಇಷ್ಟೆಲ್ಲ ರಿಸ್ಕ್ನ ಪಟ್ಟಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಯೂವರ್ಸೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಳ್ತೀನಿ. ಸೊ ಗೀತಾ, ಯಾವಾಗಿದ್ದರೂ ಮಾತಾಡಬೇಕು ಅಂದರೆ ಕಾಲ್ ಮಾಡಿ ಗೀತಾ, ಮಾತಾಡೋಣ ಅಷ್ಟು ಹೇಳೋಕ್ಕೆ ಬಯಸ್ತೀನಿ. ಸೊ ಎಲ್ಲೋ ಒಂದು ಕಡೆ ಖುಷಿ ಆಯಿತು ಇವತ್ತು ನೀವು ಕಾಲ್ ಮಾಡಿ ಮಾತಾಡಿದ್ದಕ್ಕೆ.
ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಫೈನಲಿ ನೋಡಿದ್ರಲ್ಲ ಇವತ್ತಿನ ವ್ಲಾಗು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಇಯರಿನ ಕೊನೆ ಹಬ್ಬ ಇದು ಅನಿಸುತ್ತೆ. ಡಿಸೆಂಬರಲ್ಲಿ ವೈಕುಂಠ ಏಕಾದಶಿ ಇದೆ, 13th. ಕ್ರಿಸ್ಮಸ್ಸು ನಮಗೆ ಹಬ್ಬ ಅಲ್ಲ, ಆದ್ರೂ ಕ್ರಿಸ್ಮಸ್ ಹಬ್ಬ ಇದೆ ಡಿಸೆಂಬರಲ್ಲಿ. ಹಾಗೆ 13th ವೈಕುಂಠ ಏಕಾದಶಿ ಹಬ್ಬ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಅದೆಲ್ಲ ಏನು ನಾವು ಮನೆಯಲ್ಲಿ ಸೆಲೆಬ್ರೇಷನ್ ಇಲ್ಲ, ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಈಗೂ ಇನ್ನೊಂದು ಹಾಂ ಎಸ್ ಕರೆಕ್ಟ್, ಕಾರ್ತಿಕ ಅಮಾವಾಸ್ಯೆ ಬರುತ್ತೆ ನೆಕ್ಸ್ಟ್ ಮಂತು. ಅಮಾವಾಸ್ಯೆಗೆ ಚಿಕ್ಕ ದೀಪಾವಳಿ ಇದೆ, ಸಾರಿ ಇನ್ನೊಂದು ಹಬ್ಬ ಇದೆ, ಕರೆಕ್ಟ್ ಚಿಕ್ಕ ದೀಪಾವಳಿ ಹಬ್ಬ ಇದೆ. ಈ ನಡುವೆ ಹಬ್ಬಗಳು ನನಗೇನೆ ನೆನಪಿಲ್ಲದೆ ಆಗ್ಬಿಟ್ಟಿದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅಮ್ಮನ ಕೇಳಿ ತಿಳ್ಕೊಳ್ತಾ ಇರ್ತೀನಿ. ಮುಂಚೆ ಹಂಗಿರಲಿಲ್ಲ, ಈ ಗ್ಯಾಪ್ ಕೊಟ್ಬಿಟ್ನಲ್ಲ ಪೂಜೆ ಎಲ್ಲ ಮಾಡೋದು ಹಂಗಾಗ್ಬಿಟ್ಟು. ಹಾಗೆ ಇನ್ನೊಂದು ಕ್ವಶನ್ ನಿಮಗೆಲ್ಲ, ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ವ್ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಮಗ ಸಜೆಷನ್ ಮಾಡ್ತಾ ಇದ್ದೇನೆ, ಏನು ಟಾಪಿಕ್ಸ್ ವೀಡಿಯೋ ಮಾಡಬೇಕು ಅಂತ, ಚೇಂಜ್ ಇರಬೇಕು ಟಾಪಿಕ್ಸ್ ವೀಡಿಯೋ ಮಾಡು ಅಂತ. ನನಗೆ ಅದ್ರ ಬಗ್ಗೆ ನಿಜ ಐಡಿಯಾ ಇಲ್ಲ, ಯಾವ ಥರ ಟಾಪಿಕ್ಸ್ ಬೇಕು ಅಂತ ಪ್ಲೀಸ್ ನೀವೇ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ವಿಡಿಯೋ ಮಾಡೋದ್ರಲ್ಲಿ ನನಗೇನು ತೊಂದರೆ ಇಲ್ಲ, ಬಟ್ ಐಡಿಯಾಸ್ ಬರ್ತಾ ಇಲ್ಲ. ಟಾಪಿಕ್ ಯಾವ ಥರ ಟಾಪಿಕ್ಸ್ನ ನಾನು ವಿಡಿಯೋ ಮಾಡಬೇಕು ಪ್ಲೀಸ್ ಗೊತ್ತಿದ್ದಲ್ಲಿ ನೀವೇ ನನಗೆ ಕಮೆಂಟಲ್ಲಿ ತಿಳಿಸಿ, ಯಾವ ಥರ ಟಾಪಿಕ್ ಅಂತ. ನೀವೇ ಒಂದು ಟಾಪಿಕ್ನ ಕೊಡಿ, ಡೈಲಿ ನಾನು ಅದ್ರ ಬಗ್ಗೆನೇ ವ್ಲಾಗ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನಾಳೆ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಇದೆ, ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.